ಬೆಳ್ಳಿತೆರೆ ಮೇಲೆ ಅಬ್ಬರಿಸ್ತಾ ಇದ್ದ ಆ ನಟನಿಗೆ 5 ಬಾರಿ ವಿವಾಹವಾಗಿತ್ತು. 12 ಮಹಿಳೆಯರೊಂದಿಗೆ ಪ್ರೇಮ ಸಂಬಂಧವಿತ್ತು. ಐಷಾರಾಮಿ ಜೀವನದ ಸಕಲ ಸೌಲಭ್ಯಗಳು ಅವರ ಬಳಿ ಇದ್ದವು. ಆದರೆ ವಿಧಿಯಾಟ ನೋಡಿ ಬದುಕಿನ ಕೊನೆ ಗಳಿಗೆಯಲ್ಲಿ ಅವರು ಸಂಪೂರ್ಣ ಏಕಾಂಗಿಯಾಗಿದ್ರು. ಕೈಯಲ್ಲಿ ಕುಡಿಯುವ ನೀರಿನ ಬಾಟ್ಲಿ ಖರೀದಿಸಲು ಹಣವಿಲ್ಲದೆ ಅವರು ಪ್ರಾಣ ಬಿಟ್ಟಿದ್ದರು. ತೆರೆಯ ಮೇಲೆ ಖಳನಾಯಕನಾಗಿ ನಟಿಸ್ತಾ ಇದ್ದ ಈ ನಟ ಕೊನೆಗೆ ಮುಂಬೈನ ಫ್ಲಾಟ್ನಲ್ಲಿ ಅನಾಥ ಶವವಾಗಿ ಪತ್ತೆಯಾದರು. ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಅವರ ಜೀವನ ಯಾತ್ರೆ ಅಂತ್ಯಗೊಂಡಿತ್ತು. ಸ್ನೇಹಿತರೆ, ಹಾಗಾದ್ರೆ ಈ ನಟ ಯಾರು? ಅಂತಿಮ ಗಳಿಗೆಯಲ್ಲಿ ಅವರು ಅನುಭವಿಸಿದ ಕಷ್ಟಗಳೇನು? ಅವರ ನಿಜ ಜೀವನ ಹೇಗಿತ್ತು? ಎಲ್ಲವನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀವಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 1980-90ರ ದಶಕದಲ್ಲಿ ಹಿಂದಿ ಸಿನಿಮಾಗಳಲ್ಲಿ ಮಹೇಶ್ ಆನಂದ್ ತುಂಬಾನೇ ಜನಪ್ರಿಯರಾಗಿದ್ದವರು. ಆಕ್ಷನ್ ಮತ್ತು ನೆಗೆಟಿವ್ ರೋಲ್ಗಳಲ್ಲಿ ಅವರ ನಟನೆಯನ್ನ ನೋಡಲು ಜನ ಮುಗಿಬೀಳ್ತಿದ್ರು. ಕೇವಲ ನಟನಾಗಿ ಮಾತ್ರವಲ್ಲದೆ ಒಬ್ಬ ಅತ್ಯುತ್ತಮ ಡ್ಯಾನ್ಸರ್ ಆಗಿಯೂ ಮಹೇಶ್ ಅಪಾರ ಅಭಿಮಾನಿ ಬಳಗವನ್ನ ಸಂಪಾದಿಸಿದ್ದರು. ವೃತ್ತಿ ಜೀವನದ ಆರಂಭದಲ್ಲಿ ಅವರು ಅಮಿತಾಬ್ ಬಚ್ಚನ್ ಸೇರಿದಂತೆ ಹಲವು ದಿಗ್ಗಜ ನಟರೊಂದಿಗೆ ಅಭಿನಯಿಸಿದ್ದರು. ಸಹನ್ಶಾ, ತಾನೇದಾರ್, ಬಾಗಿ, ವಿಶ್ವಾತ್ಮ, ಗಂಗಾ ಜಮುನಾ ಸರಸ್ವತಿ ಮುಂತಾದ ಸಿನಿಮಾಗಳಲ್ಲಿ ಅವರದ್ದು ವಿಶಿಷ್ಟ ಪಾತ್ರಗಳಾಗಿದ್ದವು. ಹೆಚ್ಚಿನ ಚಿತ್ರಗಳಲ್ಲಿ ಅವರು ಗೂಂಡಾ ಅಥವಾ ಮಾಫಿಯಾ ಡಾನ್ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಾ ಇದ್ರು. ವಿಶೇಷವಾಗಿ ಶಹನ್ಶಾ ಚಿತ್ರದ ಆಕ್ಷನ್ ಸನ್ನಿವೇಶಗಳಲ್ಲಿ ತಮ್ಮ ಪ್ರಭಾವ ಬೀರಿದ್ರು. ಸ್ನೇಹಿತರೆ, ಮಹೇಶ್ ಆನಂದ್ ನಟನಾಗಿ ಮಾತ್ರವಲ್ಲ, ಇನ್ನೊಂದು ವಿಶೇಷ ಪ್ರತಿಭೆಯನ್ನ ಹೊಂದಿದ್ರು. ಒಬ್ಬ ಪ್ರತಿಭಾವಂತ ಡ್ಯಾನ್ಸರ್ ಆಗಿಯೂ ಬಾಲಿವುಡ್ ನಲ್ಲಿ ಗುರುತಿಸಿಕೊಂಡಿದ್ರು. ಅವರ ಡ್ಯಾನ್ಸ್ ಶೈಲಿ ವಿಶೇಷವಾಗಿ ಗಮನ ಸೆಳೆತಾ ಇತ್ತು. ಬಲಿಷ್ಠ ದೇಹವಿದ್ದರೂ ಅವರ ಡ್ಯಾನ್ಸ್ ಹೆಜ್ಜೆಗಳು ಮರಳು ಮಾಡುತ್ತಿದ್ದವು. ಉಳಿದ ನಟರಿಗಿಂತ ಭಿನ್ನವಾಗಿ ಅವರು ತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತಿದ್ದರು. ಅವರ ಡ್ಯಾನ್ಸ್ ನಲ್ಲಿ ಶಕ್ತಿ, ಸ್ಟೈಲ್ ಮತ್ತು ಎಕ್ಸ್ಪ್ರೆಷನ್ ಗಳ ಸಮತೋಲನ ಇರ್ತಾ ಇತ್ತು. ಡಿಸ್ಕೋ ಮತ್ತು ಫ್ರೀ ಸ್ಟೈಲ್ ಶೈಲಿಯ ನೃತ್ಯಗಳಲ್ಲಿ ಅವರು ಹೆಚ್ಚು ನಿಪುಣರಾಗಿದ್ದರು. ಹಲವಾರು ಸಿನಿಮಾಗಳಲ್ಲಿ ವಿಲನ್ ಪಾತ್ರದಲ್ಲಿದ್ದರು. ಡ್ಯಾನ್ಸ್ ಸೀನ್ಗಳಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದರು. ಇದು ಅವರು ಕೇವಲ ಆಕ್ಷನ್ ವಿಲನ್ ಎನ್ನುವ ಹೆಸರಿಗೆ ಸೀಮಿತವಾಗದೆ ಕಂಪ್ಲೀಟ್ ಎಂಟರ್ಟೈನರ್ ಆಗಿ ಹೊರಹೊಮ್ಮಲು ಸಹಾಯ ಮಾಡಿತು. ವೃತ್ತಿ ಬದುಕು ಈ ರೀತಿ ಇದ್ರೆ ಮಹೇಶ್ ಆನಂದ್ ವೈಯಕ್ತಿಕ ಬದುಕು ಹಲವಾರು ಏರಿಳಿತಗಳಿಂದ ಕೂಡಿತ್ತು. ಮೊದಲು ರಾಯ್ ಅವರನ್ನ ವಿವಾಹವಾಗಿದ್ರು, ಆದ್ರೆ ಆ ಸಂಬಂಧ ಸುಖಾಂತ್ಯ ಕಾಣಲಿಲ್ಲ. ನಂತರ ಮಿಸ್ ಇಂಡಿಯಾ ಇಂಟರ್ನ್ಯಾಷನಲ್ ಎರಿಕಾ ಮರಿಯಾ ಡಿಸೋಜಾಳನ್ನ ವರಿಸಿದಾಗ ಒಬ್ಬ ಮಗನು ಜನಿಸಿದ. 3ನೇ ಬಾರಿಗೆ ಮಧು ಮಲ್ಹೋತ್ರಾ ಎಂಬುವವರನ್ನ ವಿವಾಹವಾಗಿದ್ರು, ಆದ್ರೂ ಸಂಸಾರ ನಿಲ್ಲಿಲ್ಲ. 4ನೇ ಬಾರಿಗೆ ನಟಿ ಉಷಾ ಎಂಬುವವರನ್ನ ವಿವಾಹವಾಗಿದ್ರು ಹಾಗೂ 5ನೇ ಬಾರಿಗೆ ರಷ್ಯಾದ ಲಾನಾ ಎಂಬುವವಳನ್ನ ಮದುವೆಯಾದ್ರು. ಇಷ್ಟೆಲ್ಲ ಮದುವೆ ಪ್ರೇಮ ಸಂಬಂಧಗಳಿದ್ದರು ಅವರ ಅಂತ್ಯಕಾಲದಲ್ಲಿ ಯಾರು ಜೊತೆಗಿರಲಿಲ್ಲ ಅನ್ನೋದು ದುರದೃಷ್ಟಕರ. ಸ್ನೇಹಿತರೆ, ಮಹೇಶ್ಗೆ ಐಷಾರಾಮಿ ಜೀವನ ನಡೆಸಬೇಕು ಅನ್ನೋದು ಬಹುದೊಡ್ಡ ಆಸೆಯಾಗಿತ್ತು. ತುಂಬಾನೇ ದುಂದು ವೆಚ್ಚ ಕೂಡ ಮಾಡ್ತಾ ಇದ್ರು. ಹಾಗಾಗಿ ಅವರ ಆರ್ಥಿಕ ಸ್ಥಿತಿ ದಿನದಿಂದ ದಿನಕ್ಕೆ ಕುಂಠಿತವಾಗುತ್ತಲೇ ಸಾಗಿತು. ಐಷಾರಾಮಿ ಜೀವನವೇ ಕೊನೆಗೆ ಅವರ ಆರ್ಥಿಕ ಕುಸಿತಕ್ಕೆ ಮುಖ್ಯ ಕಾರಣವಾಯಿತು. ಅವರು ಗಳಿಸಿದ ಹಣವನ್ನ ಭವಿಷ್ಯಕ್ಕಾಗಿ ಉಳಿಸೋದಕ್ಕಿಂತ ತಕ್ಷಣದ ಸುಖ ಸೌಲಭ್ಯಗಳಿಗೆ ಹೆಚ್ಚು ಖರ್ಚು ಮಾಡ್ತಾ ಇದ್ರು. ದುಬಾರಿ ಮನೆ, ವಾಹನಗಳು, ಪಾರ್ಟಿ ಮತ್ತು ವೈಯಕ್ತಿಕ ಜೀವನದ ಖರ್ಚುಗಳು ದಿನೇ ದಿನೇ ಹೆಚ್ಚುತ್ತಲೇ ಹೋದವು. ಚಿತ್ರರಂಗದಲ್ಲಿ ಅವಕಾಶಗಳು ಕಡಿಮೆ ಆಗ್ತಾ ಬಂದಾಗ ಆದಾಯವು ತಗ್ಗಿತು, ಆದರೆ ಖರ್ಚು ಮಾಡುವ ಅಭ್ಯಾಸದಲ್ಲಿ ಯಾವುದೇ ಕಡಿತವಾಗಲಿಲ್ಲ. ಇದೇ ಅವರ ಆರ್ಥಿಕ ಸ್ಥಿತಿಯನ್ನ ಮತ್ತಷ್ಟು ಹದಗೆಡಿಸಿತು. ಜೊತೆಗೆ ವೈಯಕ್ತಿಕ ಜೀವನದ ಸಮಸ್ಯೆಗಳು ಅಂದರೆ 3-4 ಮದುವೆಗಳು ಮತ್ತು ಅವುಗಳ ವಿಚ್ಛೇದನಗಳು ಹಣದ ವ್ಯಯವನ್ನ ಹೆಚ್ಚಿಸಿದವು. ಪ್ರತಿಯೊಂದು ಸಂಬಂಧ ಮುರಿದಾಗ ಕಾನೂನು ಮತ್ತು ವೈಯಕ್ತಿಕ ವೆಚ್ಚಗಳು ಕೂಡ ಹೆಚ್ಚಾಗ್ತಾ ಹೋದವು. ಇದರ ನಡುವೆ ಅವರು ಮದ್ಯಪಾನದ ಅಭ್ಯಾಸಕ್ಕೆ ಒಳಗಾದರು ಎನ್ನುವ ವರದಿ ಇದೆ. ಇದು ಅವರ ಆರೋಗ್ಯಕ್ಕೂ ಹಣಕಾಸಿಗೂ ಹಾನಿಯಾಯಿತು. ಸಿನಿಮಾ ಇಂಡಸ್ಟ್ರಿಯಿಂದ ದೂರವಾಗಿದ್ದರಿಂದ ಸ್ಥಿರ ಆದಾಯದ ಮೂಲವೇ ಇಲ್ಲದಂತಾಯಿತು. ಸ್ನೇಹಿತರು ಮತ್ತು ಕುಟುಂಬದಿಂದ ದೂರವಾದ ಕಾರಣ ಸಂಕಷ್ಟದ ಸಮಯದಲ್ಲಿ ಸಹಾಯ ಮಾಡುವವರು ಯಾರೂ ಇರಲಿಲ್ಲ. ಹೀಗಾಗಿ ನಿಧಾನವಾಗಿ ಆರ್ಥಿಕವಾಗಿ ಸಂಪೂರ್ಣವಾಗಿ ಕುಸಿದ್ರು. ಕೊನೆಗೆ ದಿನನಿತ್ಯದ ಅಗತ್ಯಗಳನ್ನೇ ಪೂರೈಸಲು ಕಷ್ಟಪಡುವ ಮಟ್ಟಕ್ಕೆ ಬಂದರು. ಮಹೇಶ್ ಸಾವಿನ ಘಟನೆ ಬಾಲಿವುಡ್ ಲೋಕವನ್ನೇ ನಡುಗಿಸಿದ ದುಃಖಕರ ಸಂಗತಿಯಾಗಿದೆ. 2019 ಫೆಬ್ರವರಿ 9ರಂದು ಮುಂಬೈನ ವಾರ್ಸೋವಾದದಲ್ಲಿರುವ ಫ್ಲಾಟ್ನಲ್ಲಿ ಅವರ ಶವ ಪತ್ತೆಯಾಗುತ್ತೆ. ಅವರ ಮೃತಪಟ್ಟು ಸುಮಾರು 2-3 ದಿನಗಳೇ ಕಳೆದಿದೆ ಅಂತ ಪೊಲೀಸರು ಹೇಳಿದ್ರು. ಮನೆಯ ಕೆಲಸದಾಕೆ ಹಲವು ದಿನಗಳಿಂದ ಬಾಗಿಲು ತೆರೆಯದಿರುವುದನ್ನ ಗಮನಿಸಿ ಅನುಮಾನ ಪಟ್ಟು ಪೊಲೀಸರಿಗೆ ಮಾಹಿತಿ ನೀಡಿದಾಗ ಈ ವಿಷಯ ಬಯಲಿಗೆ ಬಂತು. ಅಲ್ಲಿ ಮಹೇಶ್ ಆನಂದ್ ಸೋಫಾದ ಮೇಲೆ ಬಿದ್ದ ಸ್ಥಿತಿಯಲ್ಲಿ ಕಂಡುಬಂದಿದ್ದು, ಅವರ ಸುತ್ತ ಮದ್ಯದ ಬಾಟಲಿಗಳಿದ್ದವು. ಇದರಿಂದ ಅವರು ಕೊನೆ ದಿನಗಳಲ್ಲಿ ಸಂಪೂರ್ಣವಾಗಿ ಒಂಟಿತನ ಮತ್ತು ನಿರಾಶೆಯ ಜೀವನ ನಡೆಸುತ್ತಿದ್ದರೆಂಬುದು
ಸ್ಪಷ್ಟವಾಗುತ್ತೆ. ಪೋಸ್ಟ್ ಮಾರ್ಟಂ ವರದಿಯಲ್ಲಿ ಸಾವಿಗೆ ಯಾವುದೇ ಅನುಮಾನಾಸ್ಪದ ಕಾರಣ ಕಂಡು ಬಂದಿರಲಿಲ್ಲ. ಎಷ್ಟೇ ಮದುವೆಯಾದ್ರೂ, ಎಷ್ಟೇ ಪ್ರೇಮ ಸಂಬಂಧಗಳಿದ್ರು, ಕೊನೆ ಗಳಿಗೆಯಲ್ಲಿ ಯಾರೂ ಇಲ್ಲದೆ ದಾರುಣವಾಗಿ ಸಾವನ್ನ ಎದುರಿಸಿದ್ದು ಅಂದು ಶಾಕ್ ನೀಡಿತ್ತು. ಮಹೇಶ್ ಆನಂದ್ ಮಾನಸಿಕವಾಗಿಯೂ ತುಂಬಾನೇ ಜರ್ಜರಿತರಾಗಿದ್ರು ಅನ್ನೋದು ಸ್ಪಷ್ಟವಾಗುತ್ತೆ. ಆರ್ಥಿಕವಾದ ಕುಸಿತ ಮಾನಸಿಕ ನೆಮ್ಮದಿಯ ಮೇಲೂ ಪರಿಣಾಮ ಬೀರಿತ್ತು. ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಆರೋಗ್ಯವಾಗಿದ್ದರೆ ಅವರು ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ವೇಗದ ಜೀವನ ಶೈಲಿ, ಕೆಲಸದ ಒತ್ತಡ, ವೈಯಕ್ತಿಕ ಸಮಸ್ಯೆಗಳು, ಪದೇ ಪದೇ ಮದುವೆ, ವಿಚ್ಛೇದನ, ನಿರೀಕ್ಷೆಗಳು ಇವುಗಳೆಲ್ಲ ಮಾನಸಿಕ ಒತ್ತಡವನ್ನ ಹೆಚ್ಚಿಸಿಬಿಟ್ಟಿತು. ಇವುಗಳನ್ನು ನಿಭಾಯಿಸಲು ಆಗದೆ ಒತ್ತಡ ಕಾಣಿಸಿಕೊಳ್ತಾ ಇತ್ತು. ಸ್ನೇಹಿತರೆ, ಚಿತ್ರರಂಗದಲ್ಲಿ ಹೊರಗೆ ಕಾಣಿಸೋದು ಐಷಾರಾಮಿ, ಯಶಸ್ಸು, ಅಭಿಮಾನಿಗಳ ಪ್ರೀತಿ, ಆದರೆ ಒಳಗೆ ಅನೇಕ ಕಲಾವಿದರು ಒಂಟಿತನ, ಮಾನಸಿಕ ಒತ್ತಡ ಮತ್ತು ವೈಯಕ್ತಿಕ ಸಂಕಷ್ಟಗಳೊಂದಿಗೆ ಹೋರಾಡ್ತಿದ್ದಾರೆ. ಮಹೇಶ್ ರೀತಿ ಇನ್ನು ಕೆಲವು ನಟರ ಜೀವನವು ಇದೇ ರೀತಿ ದುಃಖಕರ ಅಂತ್ಯ ಕಂಡಿದೆ. ಸುಶಾಂತ್ ಸಿಂಗ್ ರಜಪೂತ್ ಘಟನೆ ಅತ್ಯಂತ ಚರ್ಚೆಗೆ ಕಾರಣವಾಯಿತು. ಬಾಲಿವುಡ್ನಲ್ಲಿ ಯಶಸ್ವಿ ನಟನಾಗಿದ್ದರು. ಮಾನಸಿಕ ಒತ್ತಡ, ಏಕಾಂತ ಮತ್ತು ನಿರಾಶೆಯನ್ನ ಅವರು ಎದುರಿಸ್ತಾ ಇದ್ರು. ಇನ್ನು ಪರ್ವೀನ್ ಬಾಬಿ ಬಾಲಿವುಡ್ನ ಅತ್ಯಂತ ಗ್ಲಾಮರಸ್ ನಟಿಯರಲ್ಲಿ ಒಬ್ಬರು. ಆದರೆ ನಂತರ ಅವರು ಮಾನಸಿಕ ಅಸ್ವಸ್ಥತೆ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಸ್ನೇಹಿತರು, ಕುಟುಂಬದಿಂದ ದೂರವಾದ ಅವರು ಸಂಪೂರ್ಣ ಏಕಾಂತದಲ್ಲಿ ಜೀವನ ನಡೆಸಿದ್ರು. ಕೊನೆಗೆ ಅವರ ಶವವು ಹಲವು ದಿನಗಳ ನಂತರ ಮನೆಯಲ್ಲೇ ಪತ್ತೆಯಾಗಿದ್ದು ಅವರ ಜೀವನದ ನೋವನ್ನ ತೋರಿಸುತ್ತೆ. ಇವರುಗಳು ಮಾತ್ರವಲ್ಲ, ಟ್ರಾಜಿಡಿ ಕ್ವೀನ್ ಮೀನಾ ಕುಮಾರಿ ಅವರ ವೈಯಕ್ತಿಕ ಜೀವನದಲ್ಲಿ ಪ್ರೀತಿ ಸಂಬಂಧಗಳಲ್ಲಿ ವಿಫಲತೆಗಳು ಮತ್ತು ಮಾನಸಿಕ ನೋವು ತುಂಬಿತ್ತು. ಈ ನೋವನ್ನ ಮದ್ಯಪಾನದ ಮೂಲಕ ಮರೆತುಕೊಳ್ಳಲು ಯತ್ನಿಸಿದ ಅವರು ಕೊನೆಗೆ ಆರೋಗ್ಯ ಕಳೆದುಕೊಂಡು ಅಲ್ಪ ವಯಸ್ಸಿನಲ್ಲಿ ನಿಧನರಾದರು. ಜಗತ್ತಿನ ಪ್ರಸಿದ್ಧ ನಟಿಯಾಗಿದ್ದ ಮ್ಯಾರ್ಲಿನ್ ಮನ್ರೋ ತುಂಬಾನೇ ಅಸುರಕ್ಷತೆ ಮತ್ತು ಏಕಾಂತದಿಂದ ಬಳಲ್ತಾ ಇದ್ರು. ಅವರ ಸಾವು ಆತ್ಮಹತ್ಯೆಯಾಗಿ ದಾಖಲಾಗಿದ್ದು ಖ್ಯಾತಿಯ ಹಿಂದೆ ಇರುವ ಅಂಧಕಾರವನ್ನ ತೋರಿಸುತ್ತದೆ. ಜೀವನದಲ್ಲಿ ಹಣ, ಖ್ಯಾತಿ ಇದ್ರೂ ಮನಸ್ಸಿನ ನೆಮ್ಮದಿ ಮತ್ತು ನಿಜವಾದ ಸಂಬಂಧಗಳು ಇಲ್ಲದಿದ್ದರೆ ಅದು ಅಪೂರ್ಣವಾಗುತ್ತದೆ. ಮಾನಸಿಕ ಆರೋಗ್ಯವನ್ನ ಕಾಪಾಡಿಕೊಳ್ಳೋದು, ಸಮಯಕ್ಕೆ ಸಹಾಯ ಕೇಳೋದು ಮತ್ತು ಸಂಬಂಧಗಳನ್ನು ಉಳಿಸಿಕೊಳ್ಳೋದು ಜೀವನದಲ್ಲಿ ಅತ್ಯಂತ ಅಗತ್ಯ ಅನ್ನೋದಕ್ಕೆ ಮಹೇಶ್ ಸಾವಿನಿಂದ ತೊಡಗಿ ಈ ಎಲ್ಲಾ ಸಾವುಗಳು ಜೀವಂತ ನಿದರ್ಶನವಾಗಿದೆ. ಸ್ನೇಹಿತರೆ, ಈ ನಟರ ಜೀವನದಿಂದ ನಾವು ಹಲವಾರು ಮಹತ್ವದ ಪಾಠಗಳನ್ನು ಕಲಿಬಹುದು. ಜೀವನದಲ್ಲಿ ಹಣ, ಖ್ಯಾತಿ, ಐಷಾರಾಮಿ ಜೀವನ ಇವೆಲ್ಲವೂ ತಾತ್ಕಾಲಿಕವಾದವು ಅನ್ನುವುದು ಮೊದಲ ಪಾಠ. ಅವು ಇದ್ದರೂ ಮನಸ್ಸಿನ ನೆಮ್ಮದಿ ಮತ್ತು ನಿಜವಾದ ಸಂಬಂಧಗಳು ಇಲ್ಲದಿದ್ದರೆ ಜೀವನ ಅಪೂರ್ಣವಾಗುತ್ತದೆ. ಮಹೇಶ್ ರೀತಿಯೇ ಅನೇಕರು ಯಶಸ್ಸಿನ ಶಿಖರ ತಲುಪಿದ್ರು ಅದನ್ನು ಉಳಿಸಿಕೊಳ್ಳಲು ಸರಿಯಾದ ಯೋಜನೆ ಮಾಡದೆ ಕುಸಿದು ಬಿಡ್ತಾರೆ. ಇನ್ನೊಂದು ಕಡೆ ಹಣಕಾಸಿನ ಶಿಸ್ತಿನ ಅಗತ್ಯತೆ ಬಹಳಷ್ಟಿದೆ. ಎಷ್ಟು ಸಂಪಾದಿಸಿದ್ರೂ ಅದನ್ನು ಉಳಿಸಿಕೊಳ್ಳೋದು ಮತ್ತು ಭವಿಷ್ಯಕ್ಕಾಗಿ ಯೋಜನೆ ಮಾಡೋದು ಅತ್ಯಂತ ಮುಖ್ಯ. ಇಲ್ಲದಿದ್ದರೆ ಜೀವನದ ಕೊನೆಯ ಹಂತದಲ್ಲಿ ಸಂಕಷ್ಟ ಎದುರಿಸಬೇಕಾಗುತ್ತೆ. ಜೊತೆಗೆ ಸಂಬಂಧಗಳ ಮಹತ್ವವು ಇಲ್ಲಿ ಸ್ಪಷ್ಟವಾಗುತ್ತದೆ. ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಉತ್ತಮ ಸಂಬಂಧಗಳನ್ನು ಉಳಿಸಿಕೊಂಡಿದ್ರೆ ಕಷ್ಟದ ಸಮಯದಲ್ಲಿ ನಮಗೆ ಬೆಂಬಲ ದೊರೆಯುತ್ತದೆ. ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡುವುದು ಇಂದಿನ ಕಾಲದಲ್ಲಿ ಅತ್ಯಂತ ಮುಖ್ಯ. ಒತ್ತಡ, ಏಕಾಂತ ಮತ್ತು ವೈಫಲ್ಯಗಳನ್ನು ಒಬ್ಬನೇ ಎದುರಿಸಿ ಕುಗ್ಗೋದಕ್ಕಿಂತ ಸಮಯಕ್ಕೆ ಸರಿಯಾಗಿ ಆಪ್ತರ ಸಹಾಯ ಕೇಳೋದು ಉತ್ತಮ ಮಾರ್ಗ. ನೆನಪಿರ್ಲಿ, ಮಾನವ ಸಂಬಂಧಗಳೇ ಜೀವನದ ನಿಜವಾದ ಆಸ್ತಿ. ಕುಟುಂಬ ಮತ್ತು ಸ್ನೇಹಿತರು ನಮ್ಮ ಜೊತೆಗಿದ್ದರೆ ಮಾತ್ರ ಎಂತಹ ಕಷ್ಟದ ಸವಾಲುಗಳನ್ನಾದರೂ ಎದುರಿಸುವ ಶಕ್ತಿ ನಮಗೆ ಸಿಗುತ್ತೆ. ಒಂಟಿತನವನ್ನ ಎಂದಿಗೂ ನಿರ್ಲಕ್ಷಿಸಬೇಡಿ. ಮಾನಸಿಕವಾಗಿ ಕುಗ್ಗಿದಾಗ ಸಮಸ್ಯೆಗಳನ್ನು ಹಂಚಿಕೊಳ್ಳೋದು ಅತ್ಯವಶ್ಯಕ. ಇಲ್ಲದಿದ್ದರೆ ಹೊರಗಿನ ಪ್ರಪಂಚಕ್ಕೆ ನಾವು ಯಶಸ್ವಿಯಾಗಿ ಕಂಡರೂ ಒಳಗಿನಿಂದ ಸಂಪೂರ್ಣವಾಗಿ ಒಂಟಿಯಾಗಿ ಬಿಡುತ್ತೇವೆ. ಸ್ನೇಹಿತರೆ, ಮಹೇಶ್ ಆನಂದ್ ಅವರ ಈ ದಾರುಣ ಅಂತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.